ಹಂಪಿ ಉತ್ಸವಕ್ಕೆ ವಿಜಯನಗರದಲ್ಲಿ ಸಕಲ ಸಿದ್ಧತೆಗಳಾಗ್ತಾ ಇದೆ. ಫೆಬ್ರವರಿ 13, 14 ಮತ್ತು 15ರಂದು ಅದ್ದೂರಿಯಾಗಿ ಹಂಪಿ ಉತ್ಸವ ನಡೆಯಲಿದ್ದು ವಿಜಯನಗರದ ವೈಭವವನ್ನ ಮರುಕಳಿಸುವುದಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಿದ್ಧತೆಗಳು ನಡೀತಾ ಇದೆ. ದೇಶವೇ ಹಂಪಿಯತ್ತ ನೋಡುವಂತೆ ಉತ್ಸವವನ್ನ ಮಾಡುತ್ತೇವೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್, ಧ್ರುವ ಸರ್ಜಾ, ರಚಿತಾ ರಾಮ್, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಉತ್ಸವದ ಪ್ರಮುಖ ಆಕರ್ಷಣೆಯಾಗಲಿದ್ದಾರೆ. ಜಾನಪದ ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹಾಪೂರ್ವೇ ಇರಲಿದೆ. ವಿಶ್ವ ಪಾರಂಪರಿಕ ತಾಣ ಹಂಪಿ ಉತ್ಸವದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ಗತ ವೈಭವವನ್ನ ಸಾರುವಂತ ಹಂಪಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಜೊತೆಗೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. 2026ರ ಹಂಪಿ ಉತ್ಸವಕ್ಕೆ ಈಗ ಆಲ್ರೆಡಿ ಕ್ಷಣಗಣನ ಆರಂಭವಾಗಿರ್ತಕ್ಕಂಥದ್ದು ನಾವಿವತ್ತು ನೋಡ್ಬೋದು. ಮುಖ್ಯ ವೇದಿಕೆಯಲ್ಲಿದ್ದೀವಿ. ಮುಖ್ಯ ವೇದಿಕೆಯಲ್ಲಿ ಈಗ ಆಲ್ರೆಡಿ ಎಲ್ಲ ರೀತಿಯಾದಂಥ ತಯಾರಿ ಕೂಡ ನಡೆದಿದೆ ಅಂತಾನೆ ಹೇಳ್ಬೋದು. ಖುದ್ದಾಗಿ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಸರ್ ಕೂಡ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ. ಯಾಕಂತ ಹೇಳಿದ್ರೆ ಹಂಪಿ ಉತ್ಸವ ಬಹಳ ಅದ್ಭುತವಾಗಿ ಬಹಳ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡ್ಬಿಟ್ಟು ಈ ಸಾರಿ ಹಂಪಿ ಉತ್ಸವಕ್ಕೆ ಒಂದು ಮುನ್ನುಡಿ ಬರೆಯುವಂತ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು. ಖುದ್ದಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರನ್ನೇ ಮಾತಾಡ್ತಾ ಹೋಗೋಣ. ಸರ್, ಬಹಳ ನೋಡ್ಬೋದು, ಬಹಳ ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತಯಾರಿ ಮಾಡ್ಕೊಂಡಿದ್ದೀರಿ. ಏನಿದೆ ಸರ್ ಈ ಬಾರಿ ಯಾರು ಗೆಸ್ಟ್ ಇರ್ತಾರೆ, ಸಿಎಂ ಬರ್ತಾರೆ, ಏನಿದೆ ಒಟ್ಟಾರೆ? ಇಲ್ಲ, ಇದೇ ತರ 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಅವ್ರ ಜೊತೆ ಶಿವರಾಜ್ ಕುಮಾರ್ ಅವರು ಬರ್ತಾರೆ, ಡಾಲಿ ಅವರು ಬರ್ತಾರೆ, ರಚಿತಾರಾಮ್ ಅವರು ಬರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಡಿಮ್ಯಾಂಡ್ ಇರೋದು ಇತ್ತೀಚೆಗೆ ನಮ್ಮ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ತಾವು ನೋಡಿರ್ಬೋದು. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ವ್ಯತ್ಯಾಸ ಇದೆ. ಏನಕ್ಕೆ ನಾನು ನೋಡಿದೆ, ಈ ವರ್ಷ ತಾವು ನೋಡಿರ್ಬೋದು. ವ್ಯತ್ಯಾಸ ಇದೆ. ಕಾರಣ ಅಂದರೆ ಪ್ರತಿ ವರ್ಷ ನಾವು ಏನಕ್ಕೆ ಈ ಭಾಗದಲ್ಲಿ ಎಸ್ಪೆಷಲಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ. ಆ ಕಾರಣಕ್ಕೆ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ಹೋದ ವರ್ಷದಿಂದ ಚೆನ್ನಾಗಿ ಆಗಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಈ ಹೋದ ವರ್ಷದಿಂದ ಈ ಬಾರಿ ಚೆನ್ನಾಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲ ಥರ ಸಿದ್ಧತೆನ ಮಾಡ್ಕೊಂಡಿದ್ದೀವಿ ನಾವು. ಎಲ್ಲ ಥರ ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮೇನ್ ಸ್ಟೇಜ್ MP ಪ್ರಕಾಶ್ ಸ್ಟೇಜ್ ಅಂತೀವಿ. MP ಪ್ರಕಾಶ್ ಸ್ಟೇಜಲ್ಲಿ 50,000 ಚೇರ್ ಹಾಕಿದ್ವಿ. DC ಮೇಡಮ್ ಅವರು ಹೇಳ್ತಾ ಇದ್ರು, ಇಲ್ಲ ಸರ್ ಈ ಬಾರಿ 50,000 ಚೇರ್ ಸಾಲಲ್ಲ, ನಾನು 20,000 ಎಕ್ಸ್ಟ್ರಾ ಚೇರ್ ತರಿಸಿ ಇಟ್ಕೊಂಡಿರ್ತೀನಿ, ನಾನು ಅಗತ್ಯ ಇದ್ರೆ ಹಾಕೊಳ್ಳುವ ಅಂತೇಳ್ಬಿಟ್ಟು DC ಮೇಡಮ್ ಹೇಳ್ತಾ ಇದ್ರು. ಹೋದ ವರ್ಷ ತಮಗೆಲ್ಲ ಗೊತ್ತಿದ್ದಂಗೆ 8 ಲಕ್ಷ ಜನ 3 ದಿನಕ್ಕೆ ಫ್ಲೋಟಿಂಗ್ ಇದ್ದಿದ್ದು 8 ಲಕ್ಷ ಜನ ಆಗಿದ್ರು. ಈ ಬಾರಿ ಒಂದು 11 ಲಕ್ಷ ಜನ ಆಗ್ತಾರಂತ ನಿರೀಕ್ಷೆನ ಹಮ್ಮಿಕೊಂಡಿದ್ದೀವಿ. ಇದು ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಅವರ ಮಾತು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಏನು ಹಂಪಿ ಉತ್ಸವನ್ನ ನಾಡ ಹಬ್ಬವನ್ನಾಗಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. MP ಪ್ರಕಾಶ್ ವೇದಿಕೆ, ಯಾಕಂತ ಹೇಳಿದ್ರೆ MP ಪ್ರಕಾಶ್ ಅವರು ಹಂಪಿ ಉತ್ಸವಕ್ಕೆ ಮುನ್ನುಡಿಯನ್ನು ಬರೆದಂತಹ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಅವರ ಕನಸಿನಂತೆ ಕೂಡ ಇವತ್ತು MP ಪ್ರಕಾಶ್ ವೇದಿಕೆಯಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಈಗ ಆಲ್ರೆಡಿ 70,000 ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಮಾತುಗಳನ್ನ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.